ಈ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ತಲೆಯಲ್ಲಿ ಏನು ಇರೋದಿಲ್ಲ ಅಂತ ಕಾಣಿಸುತ್ತೆ. ಈಗ ಎಲ್ಲ ಕೆಲಸ ಆದ ನಂತರ ನಂಗೆ ಹಿಂಗಾಗೋಯ್ತು, ನನಗೆ ಆ ರೀತಿಯಾಗಿ ಆಗ್ತಾ ಇದೆ ಅಂತಾರೆ. ಏನದು? ಗುಬ್ಬಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಿಗೆ ಈಗ ಹನಿ ಟ್ರ್ಯಾಪ್ ಅಂತೆ. ಹನಿ ಟ್ರ್ಯಾಪ್ ಗ್ಯಾಂಗ್ನಿಂದ 20 ಲಕ್ಷ ಹಣಕ್ಕೆ ಡಿಮ್ಯಾಂಡನ್ನು ಇಟ್ಟಿದ್ದಾರಂತೆ. ಸೊ ಹಣ ಕೊಡದಿದ್ರೆ ಅಶ್ಲೀಲ ವಿಡಿಯೋ ಹರಿಬಿಡೋದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವಂಥದ್ದು. ಗುಬ್ಬಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿ ಈಗ ದೂರನ್ನು ಕೊಟ್ಟಿದ್ದಾರೆ. ತುಮಕೂರಿನ ಖ್ಯಾತ ಸಂದರ್ಭದಲ್ಲದ ನಿಶಾ ಮತ್ತು ಜ್ಯೋತಿಯನ್ನು ಬಂಧಿಸಿದ್ದಾರೆ. ಬಸವರಾಜು ಹಾಗೂ ಭರತ್ಗಾಗಿ ಪೊಲೀಸರಿಂದ ಹುಡುಕಾಟ ನಡೀತಾ ಇದೆ. ಸೊ ಗುಬ್ಬಿ ಪಟ್ಟಣದಲ್ಲಿ ಹಣ ಕೊಡದಿದ್ರೆ ಅಶ್ಲೀಲ ವಿಡಿಯೋ ಹರಿಬಿಡೋದಾಗಿ ಹೇಳಿದ್ದಾರೆ. ವಿಡಿಯೋ ಇದೆಯಾ? ಹಾಗಿದ್ದಾಗ ಬರಬೇಕಲ್ಲ ಅದು. ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಅವರು ಡಿಮ್ಯಾಂಡ್ ಇಡ್ತಾ ಇದ್ದಾರೆ, ಅಶ್ಲೀಲ ವಿಡಿಯೋ ಹರಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತಂದಾಗ ಇವರೇನೋ ಕೆಲಸ ಮಾಡಿದ್ದಾರೆ ಅಂತಲೇ ಅರ್ಥ. ನನ್ನ ಸಹೋದ್ಯೋಗಿ ಈಗ ಮಂಜುನಾಥ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜುನಾಥ್, ಈಗ ಯಾರು ಬೆದರಿಕೆ ಹಾಕ್ತಾ ಇದ್ದಾರೆ, ಯಾರು ಆ ರೀತಿಯಾಗಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಬಟ್ ಈ ಪ್ರಕರಣದಲ್ಲಿ ಯಾರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಖಚಿತವಾಗ್ತಾ ಇದೆ. ಪೊಲೀಸರ ಪ್ರಾಥಮಿಕ ಮಾಹಿತಿಗಳಲ್ಲಿ ಏನು ಸಿಗ್ತಾ ಇದೆ ಮಾಹಿತಿ? ಎಸ್ ಅರುಣ್, ಇದು ಗುಬ್ಬಿ ಪಟ್ಟಣದ ಪಂಚಾಯಿತಿ ಏನು ಪಟ್ಟಣ ಪಂಚಾಯಿತಿ ಇದೆ, ಅದರ ಮಾಜಿ ಅಧ್ಯಕ್ಷನಾದಂತಹ ಅಣ್ಣಪ್ಪ ಸ್ವಾಮಿ ಒಂದು ಬಲೆಯಲ್ಲಿ ಸಿಕ್ಕಾಕೊಂಡಿರುವಂತದ್ದು. ಅಂದ್ರೆ ಹನಿ ಟ್ರ್ಯಾಪ್ ಅನ್ನುವಂತಹ ವಿಚಾರದಲ್ಲಿ ಇವತ್ತು ದಿಶಾ ಅನ್ನುವಂತಹ ಯುವತಿ ಪರಿಚಯ ಆಗ್ತಾಳೆ. ಪರಿಚಯ ಆಗಿ ಸಲಿಗೆಯಿಂದ ಇಬ್ರು ಕೂಡ ಸಲಿಗೆಯಿಂದ ಇರ್ತಾರೆ. ಆ ನಂತರ ಚಿಕ್ಕಬಳ್ಳಾಪುರ ಕಡೆಗೆ ಲಾಡ್ಜ್ಗೆ ಕರ್ಕೊಂಡು ಹೋಗಿ ಈ ತರ ಇವರನ್ನ ಬೆತ್ತಲೆ ಮಾಡಿ ವಿಡಿಯೋ ಮಾಡಿ ಕೂಡ ಅದನ್ನ ಇಟ್ಕೊಂಡಿರ್ತಾಳೆ. ಅದರಂತ 20 ಲಕ್ಷ ರೂಪಾಯಿ ಅದನ್ನು ಕೊಡಬೇಕು, ಇಲ್ಲದೆ ಇದ್ರೆ ಇದನ್ನ ಏನು ವೈರಲ್ ಮಾಡ್ತೀವಿ ಅನ್ನುವಂತಹ ಏನು ಬೆದರಿಕೆಯನ್ನು ಕೂಡ ನಿಶಾ ಹಾಕುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಗುಬ್ಬಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೂಲತಃ ಇವರು ಹನಿ ಟ್ರ್ಯಾಪ್ ಮಾಡೋ ಉದ್ದೇಶದಿಂದಲೇ ಈ ರೀತಿಯ ಇವರನ್ನು ಈ ರೀತಿ ಬಳಸ್ಕೊಂಡಿದ್ದಾರೆ ಎನ್ನುವಂತ ಆರೋಪ ಅವರ ಮೇಲೆ ಇದೆ. ಕೇವಲ ಈತ ಅಧ್ಯಕ್ಷನ ಅಷ್ಟೇ ಅಲ್ಲ, ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಆಗಿರ್ತಾರೆ. ಏನು ಒಂದು 5-6 ಕೋಟಿಗೆ ಏನು ಇವರು ಕೂಡ ಇರುವಂತದ್ದು. ಸೊ ಹಾಗಾಗಿ ಅದನ್ನ ಆ ಒಂದು ಹಿನ್ನೆಲೆ ತಿಳಿದಂತಹ ಇವರ ನಿಶಾ ಮತ್ತು ಟೀಮ್ ಏನಿದೆ, ಅವರು ಇವರನ್ನ ಗಾಳ ಹಾಕೊಂಡು ಈ ರೀತಿಯ ಬಲೆಗೆ ಬೀಳ್ತಿರುವಂತದ್ದು. ಇದು ಗೊತ್ತಾದ ತಕ್ಷಣ ಇವರು ಗುಬ್ಬಿ ಸ್ಟೇಷನ್ಗೆ ದೂರು ಕೊಟ್ಟ ನಂತರ 30 ಜನ ಆರೋಪಿಗಳನ್ನ ಏನು ಪೊಲೀಸ್ ಬಂಧಿಸುವಂತದ್ದು. ಆದ್ರೆ ಈ ಒಂದು ಕೃತ್ಯದಲ್ಲಿ ಇವ್ರು ಅಣ್ಣಪ್ಪ ಸ್ವಾಮಿಯ ಏನು ಪಾತ್ರನೂ ಇದೆಯಾ, ಇವ್ರದ್ದೇನು ತಪ್ಪಿದೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇನ್ನೊಂದು ಆಂಗಲ್ ಅಲ್ಲಿ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಸಾಬೀತಾಗಿದ್ದೇ ಹೋದಾದ್ರೆ ಇವರನ್ನು ಕೂಡ ಏನು ಬಂಧಿಸುವಂತ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.